ಶೇಖರ್ ಹೆಂಡತಿ ರೂಪಾಲಿ ಏನ್ ಮಾಡ್ದು ಅಂತ ಗೊತ್ತಿಲ್ದೆ ಕಿಟಕಿ ಹತ್ರ ಕೂತ್ಕೊಂಡಿದ್ಲು. ಆವಾಗ್ಲೇ ಶೇಖರ್ ಅಲ್ಲಿಗೆ ಬಂದ. ಏನೇ ರೂಪಾಲಿ, ಯಾಕೊಂತರ ಕೂತ್ಕೊಂಡಿದ್ಯಾ? ಏನಾಯ್ತು? ನಮ್ಮಮ್ಮ ಏನಾದ್ರೂ ಹೇಳಿದ್ರಾ? ನಿಮ್ಮಮ್ಮ ಏನು ಹೇಳ್ದೆ ಇರೋ ದಿನ ಅಂತ ಒಂದಿದ್ಯಾ? ಯಾವಾಗ್ಲೂ ನನ್ನ ಏನಾದ್ರೂ ಒಂದು ಹೇಳಲೇಬೇಕು ಅವ್ರಿಗೆ. ₹1 ಲಾಭ ಬರ್ಲಿಲ್ಲ ಅಂದ್ರೆ ಅವ್ರಿಗೆ ನಿದ್ರೇನೂ ಬರೋದಿಲ್ಲ. ನಿನಗೂ ಪ್ರತಿದಿನ ಈ ಮನೆಯಲ್ಲಿ ಜಗಳ ನಡೀದೇ ಇದ್ರೆ ನಿದ್ರೆ ಬರಲ್ಲ ಅಲ್ವಾ? ಸರಿ, ಹೀಗೆ ಮಾತಾಡಿದ್ರೆ ನಮ್ಮಿಬ್ಬರ ಮಧ್ಯದಲ್ಲಿ ಏನೇನೋ ಮಾತಾಡ್ಬೇಕೋ. ಇವಾಗ ಯಾಕೆ ಈ ರೀತಿ ಇದೆಯಾ ಅದನ್ನ ಹೇಳು. ನಮ್ಮ ಇಡ್ಲಿ ಅಂಗಡಿ ಹತ್ರ ಶಾಂಬ ಕೆಲಸ ಮಾಡ್ತಿದ್ದ ಅಲ್ವಾ? ಅವನಿಗೆ ಆ ಕೆಲ್ಸ ಈ ಕೆಲ್ಸ ಅಂತ ಎಲ್ಲಾನು ಕೊಡ್ತಾ ಇದ್ರು ನಿಮ್ಮಮ್ಮ. ಆದ್ರೆ ಸಂಬಳ ಕೊಡ್ಲಿಲ್ಲ. ಅವನು ಕೆಲ್ಸ ಬಿಟ್ಬಿಟ್ಟು ಹೋಗ್ಬಿಟ್ಟ. ಅದಕ್ಕೆ ಅಲ್ಲಿ ಕೆಲಸ ಮಾಡಕ್ ಯಾರೂ ಇಲ್ಲ. ನಮ್ಮ ಇಡ್ಲಿ ವ್ಯಾಪಾರನೂ ಸರಿಯಾಗಿ ನಡೀತಾ ಇಲ್ಲ. ಬೇರೆ ಏನಾದ್ರೂ ವ್ಯಾಪಾರ ಶುರು ಮಾಡೋಣ ಅಂದ್ರೆ ನಿಮ್ಮ ಅಮ್ಮ ಇರೋ ತನಕ ಅದ್ಯಾವುದು ನಡೆಯಲ್ಲ. ಯಾಕಂದ್ರೆ ಕಸ್ಟಮರ್ಸ್ಗೆ ಜಾಸ್ತಿ ಬೆಲೆ ಹೇಳ್ತಾ ಇದ್ದಾರೆ ಅವರು. ಹೀಗಿದ್ರೆ ನಮ್ ವ್ಯಾಪಾರ ಹೇಗ್ರಿ ಚೆನ್ನಾಗಿ ನಡೆಯುತ್ತೆ? ಇದಕ್ಕೆ ನನ್ನ ಹತ್ರ ಒಂದು ಒಳ್ಳೆ ಐಡಿಯಾ ಇದೆ. ಕೆಲ್ಸದವರು ಕೂಡ ಇದಕ್ಕೆ ಬೇಕಾಗಿಲ್ಲ. ಬೆಳಗ್ಗೆನೆ ಎದ್ದು ಸಾಂಬಾರ್ ಚಟ್ನಿ ಇದೆಲ್ಲ ಮಾಡ್ಬೇಕಾಗಿರುವ ಅವಶ್ಯಕತೆನೂ ಇಲ್ಲ. ಸ್ವಲ್ಪ ಹೊತ್ತಲ್ಲೇ ಸುಮಾರು ಹಣ ಸಂಪಾದನೆ ಮಾಡ್ಬೋದು. ಅರೆ, ಸುಮ್ನೆ ಕತೆ ಹೇಳಕ್ ಹೇಳಿದ್ರೆ ಚೆನ್ನಾಗಿ ಉದ್ದ ಕೇಳ್ತೀರಾ. ವಿಷಯ ಏನೋ, ಐಡಿಯಾ ಏನೋ ಅದನ್ ಹೇಳಿ. ಯಾವಾಗ್ಲಾದ್ರೂ ಒಂದಿನ ನನ್ ಮಾತನ್ನ ನೀನು ಪೂರ್ತಿಯಾಗಿ ಕೇಳಿಸ್ಕೊಂಡಿದೀಯಾ? ಸರಿ, ಹೇಳ್ತೀನಿ ಕೇಳು. ಬೆಳಿಗ್ಗೆ ವ್ಯಾಪಾರಗಿಂತ ಸಂಜೆ ವ್ಯಾಪಾರನೇ ಚೆನ್ನಾಗಿ ನಡೆಯೋದು. ಸಂಜೆ ಸಮಯ ನೀನು ಸಂಧ್ಯಾ ಇಬ್ರು ಸೇರಿ ಪಾವ್ ಬಾಜಿ ವ್ಯಾಪಾರನ ಶುರು ಮಾಡಿ. ಯಾಕಂದ್ರೆ ಬೆಳಿಗ್ಗೆ ಇಡೀ ಕೆಲಸ ಮಾಡಿ ಸಂಜೆ ಸಮಯ ಮನೆಗೋಗೋರು ಎಲ್ರು ತುಂಬಾ ಸುಸ್ತಾಗಿ ಹೋಗ್ತಾ ಇರ್ತಾರೆ. ಹಾಗೆ ಬರುವಾಗ ಅವ್ರಿಗೂ ಹಸುವು ಆಗುತ್ತೆ. ಆ ಸಮಯ ನೀವು ಮಾರೋ ಬಿಸಿ ಬಿಸಿ ಪಾವ್ ಬಾಜಿನ ಅಲ್ಲೇ ತಿಂದು ಮನೆಗೋಗಿ ಪ್ರಶಾಂತವಾಗಿ ಅಡಿಗೆ ಮಾಡಿ ಊಟ ಮಾಡಿ ನಿದ್ರೆ ಮಾಡ್ತಾರೆ. ಐಡಿಯಾ ಚೆನ್ನಾಗಿದೆ. ನಮ್ಮಿಬ್ರಿಂದ ಮಾಡಕ್ಕಾಗುತ್ತಾ? ಅದ್ರಲ್ಲೂ ಅತ್ತೆ ಅಲ್ಲಿಗೆ ಬಂದ್ರೆ ಪಾವ್ ಬಾಜಿ ಬಿಸ್ನೆಸ್ನ ಬಜ್ಜಿ ಬಿಸ್ನೆಸ್ ಮಾಡ್ಬಿಡ್ತಾರೆ. ಕೊಟ್ಟ ಐಡಿಯಾ ಚೆನ್ನಾಗಿದೆ ಅಂತ ಮೆಲ್ಲೆ ಹೇಳ್ತಾ ಇದ್ಯಾ? ಗಟ್ಟಿಯಾಗಿ ಹೇಳೋ. ರೋಡಲ್ಲಿ ಯಾರು ಪಾವ್ ಬಾಜಿ ಮಾರಿ ನಾನ್ ನೋಡಿದ್ ಕೂಡ ಇಲ್ಲ ಗೊತ್ತಾ? ಹೇಗೋ ತಮ್ಮ ನರೇಶ್ ಮನೆಯಲ್ಲಿ ಸುಮ್ನೆ ತಾನೇ ಇದ್ದಾನೆ. ಅವನನ್ನ ನೀನು ಜೊತೆಗಿಟ್ಕೋ. ಅಮ್ಮನತ್ರ ನಾನ್ ಮಾತಾಡ್ತೀನಿ. ಹಾಗಂತ ಹೇಳಿ ಶೇಖರ್ ಅಲ್ಲಿಂದ ಹೋದ. ರೂಪಾಲಿಗೆ ಪಾವ್ ಬಾಜಿ ಮಾಡೋದ್ ಹೇಗೆ ಅಂತ ಗೊತ್ತಿಲ್ಲ. ಆದ್ರಿಂದ ಅವಳು ಸಂಧ್ಯಾನ ಕರೆದ್ಲು. ಸಂಧ್ಯಾ, ಇಲ್ಲಿಗೆ ಸ್ವಲ್ಪ ಬಾ, ಮಾತಾಡ್ಬೇಕು. ಏನಕ್ಕ? ಏನೇ ವಿಷಯ ಇದೆ ಅಂತ ಕಾಣಿಸ್ತಿದೆ. ಏನೋ? ನಾವ್ ಮಾಡ್ತಾ ಇರೋ ಇಡ್ಲಿ ವ್ಯಾಪಾರದಲ್ಲಿ ಹಣ ಸರಿಯಾಗಿ ಸಿಗ್ತಾ ಇಲ್ಲ ಅಲ್ವಾ? ನಿಮ್ ಮಾವ ನನ್ಗೊಂದು ಒಳ್ಳೆ ಐಡಿಯಾ ಕೊಟ್ಟಿದ್ದಾರೆ. ಹೌದಾ ಅಕ್ಕ? ಆದ್ರೆ ನಮ್ ಕೆಲ್ಸದವನು ಶಾಂಬಾನ ಅತ್ತೆ ಕಳಿಸ್ಬಿಟ್ರಲ್ವಾ? ಇವಾಗ ನಾವಿಬ್ರು ಮಾತ್ರ ಹೇಗ್ ಮಾಡೋದು? ನಾವು ವ್ಯಾಪಾರ ಮಾಡೋದು ಬೆಳಿಗ್ಗೆ ಸಮಯ ಅಲ್ಲ, ಸಂಜೆ ಸಮಯ. ಆದ್ರಿಂದ ಪ್ರಾಬ್ಲಮ್ ಏನೂ ಇರಲ್ಲ. ಅರೆ, ನಾನು ಏನ್ ವ್ಯಾಪಾರ ಬಗ್ಗೆ ಹೇಳ್ತಾ ಇದ್ದೀನಂತ ಗೊತ್ತಿಲ್ಲ ಅಲ್ವಾ? ನಾನು ಹೇಳ್ತಾ ಇರೋದು ಪಾವ್ ಬಾಜಿ ವ್ಯಾಪಾರ ಬಗ್ಗೆ. ಹೌದಕ್ಕ? ಅದ್ ಹೇಗ್ ಮಾಡೋದಂತ ನಿನಗ್ ಗೊತ್ತಾ? ನಾನು ಸಿಟಿಯಲ್ಲಿದ್ದಾಗ ಸುಮಾರು ಸಲ ಮಾಡಿ ತಿಂದಿದ್ದೀನಿ. ಆದ್ರೆ ಜಾಸ್ತಿ ನಾನು ಮಾಡಿದ್ದಿಲ್ಲ. ಅದ್ರಲ್ಲಿ ಏನಿದೆ ಸಂಧ್ಯಾ? ನಮ್ಮ ಹತ್ರ ಫೋನ್ ಇದೆ ಅಲ್ವಾ? ಅದ್ರಲ್ಲಿ ನೋಡಿದ್ರೆ ಹೇಗ್ ಮಾಡೋದು ಅಂತ ಎಲ್ಲ ಡೀಟೇಲ್ ಆಗಿ ಬರುತ್ತೆ. ಇವಾಗ ನಾವು ಮಾಡ್ಬೇಕಾಗಿರೋ ಕೆಲ್ಸ, ಅದಕ್ಕೆ ಯಾವ ತರದ ಸಾಮಗ್ರಿಗಳು ಬೇಕೋ, ಅದನ್ನ ಏನ್ ಮಾಡ್ಬೇಕೋ, ಹೇಗ್ ತಯಾರು ಮಾಡ್ಬೇಕೋ, ಇದನ್ನೆಲ್ಲ ಕಲ್ತ್ಕೊಳ್ಳೋದು ಮಾತ್ರ. ಅಷ್ಟರಲ್ಲಿ ಸಂಧ್ಯಾ ಹಾಗೂ ರೂಪಾಲಿಯ ಅತ್ತೆ ಸುಮಿತ್ರಾ ಅಲ್ಲಿಗೆ ಬಂದ್ಲು. ಏನೋ ದೊಡ್ಡ ಸೊಸೆ ಸಿಟಿ ಸೊಸೆ ಇಬ್ರು ಸೇರಿ ಏನೋ ಪ್ಲಾನ್ ಹಾಕ್ತಾ ಇರೋ ಹಾಗಿದೆ. ಪುನಃ ನನ್ ಮನೆಗೆ ಏನಾದ್ರೂ ತೊಂದ್ರೆ ತಗೊಂಡ್ಬರ್ತೀರಾ? ನಾನ್ ಸಮಸ್ಯೆ ತಗೊಂಡ್ ಬಂದ್ರೆ ನೀವೇ ನಿಮ್ ತಲೆಯಲ್ಲಿ ಹೊರ್ತೀರಾ? ಅದನ್ನ ನನ್ ತಲೆ ಮೇಲೆ ತಾನೇ ಎತ್ತಿಡ್ತೀರಾ? ಅದಲ್ಲ ಅತ್ತೆ, ನಮ್ ಇಡ್ಲಿ ವ್ಯಾಪಾರ ಚೆನ್ನಾಗಿ ನಡೀತಾ ಇಲ್ಲ ಅಲ್ವಾ? ನಮ್ಮ ಹತ್ರ ಕೆಲಸ ಮಾಡ್ತಾ ಇದ್ದ ಶಾಂಬಾ ಕೂಡ ಕೆಲ್ಸ ಬಿಟ್ಬಿಟ್ಟು ಹೋಗ್ಬಿಟ್ಟ. ಅದಕ್ಕೆ ನಾವು ಪಾವ್ ಬಾಜಿ ವ್ಯಾಪಾರ ಮಾಡೋಣ ಅಂತ ಇದ್ದೀವಿ. ಹೌದಾ ಸಿಟಿ ಸೊಸೆ? ಎಲ್ಲ ನಿನಗೊಬ್ಳಿಗೆ ಗೊತ್ತಿರೋ ತರ ನೀನೇನ್ ಮಾತಾಡ್ಬೇಡ. ಸರಿ, ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಏನು ಅಂತ ಒಂದು ಲಿಸ್ಟ್ ಬರ್ದು ನನ್ನ ಹತ್ರ ಕೊಡಿ. ನಾನು ಹೋಗಿ ಎಲ್ಲ ಸಾಮಗ್ರಿನ ತಗೊಂಡ್ ಬರ್ತೀನಿ. ಅಯ್ಯಯ್ಯೋ, ಬೇಡ ಅತ್ತೆ, ದೊಡ್ಡವ್ರು ನೀವು, ನೀವೇ ಕೆಲಸ ಮಾಡ್ಬೋದಾ? ಚಿಕ್ಕವರು ನಾವಿದ್ದೀವಿ ಅಲ್ವಾ? ನಾವೇ ಎಲ್ಲಾನು ಮಾಡ್ಕೊಳ್ತೀವಿ. ಹೌದೌದು, ನೀವು ಅಂಗಡಿಗೆ ಹೋಗೋದು ಏನು ಬೇಡ. ಎಲ್ಲ ಸೆಕೆಂಡ್ ಕ್ವಾಲಿಟಿ ವಸ್ತುಗಳನ್ನ ತಗೊಂಡ್ ಬರ್ತೀರಾ. ಅದನ್ನ ಮಾರಕ್ಕೂ ಆಗಲ್ಲ, ಮನೇಲಿ ಇಟ್ಕೊಳ್ಳೋಕ್ಕೂ ಆಗಲ್ಲ. ಅಬ್ಬೋ, ನೀನ್ ತಗೊಂಡ್ ಬರ್ತೀಯಾ? ಎಲ್ಲ ಫಸ್ಟ್ ಕ್ವಾಲಿಟಿಯಲ್ಲೇ. ಹಾಗೆ ಸುಮಿತ್ರಾ ಕೋಪ ಮಾಡ್ಕೊಂಡು ರೂಮ್ ಒಳಗಡೆ ಹೋದ ತಕ್ಷಣ ರೂಪಾಲಿ ಹಾಗೂ ಸಂಧ್ಯಾ ಇಬ್ರು ಸಾಮಗ್ರಿ ತಗೊಂಡ್ ಬರೋದಕ್ಕೋಸ್ಕರ ಮಾರ್ಕೆಟ್ಗೆ ಹೋದ್ರು. ಇಡ್ಲಿ ವ್ಯಾಪಾರ ಮಾಡ್ತಾ ಇದ್ದ ಗಾಡಿಯಲ್ಲಿ ಬ್ಯಾನರ್ನ ತೆಗೆದು ಪಾವ್ ಬಾಜಿ ಮಾರಕ್ಕೆ ಬೇಕಾಗಿರೋ ಏರ್ಪಾಡುಗಳನ್ನ ಮಾಡಿದ್ರು. ಇವ್ರಿಗೆ ವ್ಯಾಪಾರ ಹೇಗ್ ಮಾಡೋದು ಅಂತಾನೆ ಗೊತ್ತಿಲ್ಲ. ಇವರು ವ್ಯಾಪಾರ ಹೇಗ್ ಮಾಡ್ತಾರ ಅನ್ನೋದನ್ನ ನಾನು ನೋಡ್ತೀನಿ. ಪಾವ್ ಬಾಜಿ ಮಾರಕ್ಕೆ ಗಾಡಿ ರೆಡಿಯಾಗಿದ್ರಿಂದ ಸಂಧ್ಯಾ ರೂಪಾಲಿ ಆ ದಿನ ಸಂಜೆನೆ ವ್ಯಾಪಾರ ಶುರು ಮಾಡೋಣ ಅಂತ ಅಂದ್ಕೊಂಡ್ರು. ಆದ್ರೆ ಆವಾಗ ಸುಮಿತ್ರಾ ಅವ್ರ ಹತ್ರ ಬಂದು ಏನ್ ಮಾಡ್ತಾ ಇದ್ದಾರೆ ಅಂತ ಗಮನಿಸ್ತಿದ್ಲು. ಸಂಧ್ಯಾ,
ಪಾವ್ ಭಾಜಿಗೆ ಬೇಕಾಗಿರೋ ಮಸಾಲಾನ ನೀನು ಪ್ರಿಪೇರ್ ಮಾಡು. ಕಸ್ಟಮರ್ಸ್ ಬರೋ ಸಮಯ ಆಯ್ತಲ್ವಾ? ಹೌದು, ಯೂಟ್ಯೂಬಲ್ಲಿ ಪಾವ್ ಭಾಜಿ ಮಾಡೋದು ಹೇಗೆ ಅಂತ ಕಲ್ತ್ಕೊಂಡ್ಯಾ? ಹಾ ಅಕ್ಕ, ಎಲ್ಲಾನು ನೋಡಿದೀನಿ. ತಯಾರಿ ವಿಧಾನ ಹೇಗೆ ಅಂತ ನನಗೆ ಗೊತ್ತು. ನಾನು ನಿನ್ನೆ ಫೋನಲ್ಲಿ ಸ್ವಲ್ಪ ಸ್ವಲ್ಪ ನೋಡ್ತಾ ಇದ್ದೆ, ಆದ್ರೆ ದೊಡ್ಡದಾಗಿ ನನಗೇನು ಗೊತ್ತಿಲ್ಲ. ಸರಿ, ಟೈಮ್ ಆಗ್ತಾ ಇದೆ, ಬಾ ಕೆಲ್ಸ ಶುರು ಮಾಡೋಣ. ಸುಮಿತ್ರಾ ಅವಳ ವ್ಯಾಪಾರನ ಹಾಳು ಮಾಡ್ಬೇಕು ಅಂತ ಅಂದ್ಕೊಳ್ತಾ ಇದ್ಲು. ಅಷ್ಟರಲ್ಲಿ ಕಸ್ಟಮರ್ಸ್ ಅಂಗಡಿಗೆ ಬರಕ್ ಶುರು ಮಾಡಿದ್ರು. ಅಮ್ಮ, ಒಂದ್ ಪ್ಲೇಟು ಪಾವ್ ಭಾಜಿ ಕೊಡಿ. ಅಷ್ಟರಲ್ಲಿ ಸುಮಿತ್ರಾ ಅಲ್ಲಿಗೆ ಬಂದ್ಲು. ಇಲ್ ನೋಡಪ್ಪ, ಇವ್ರಿಬ್ರಿಗೂ ಅಡಿಗೆ ಮಾಡಕ್ಕೆ ಸರಿಯಾಗಿ ಬರಲ್ಲ. ಇವ್ರು ಮಾಡಿಕೊಟ್ಟಿದ್ನ ನೀನ್ ತಿಂದ್ರೆ ನಿನ್ನ ಆರೋಗ್ಯ ಹಾಳಾಗುತ್ತೆ. ನಿನ್ನೊಳ್ಳದಕ್ಕೆ ಹೇಳ್ತಾ ಇರೋದು, ಮರ್ಯಾದೆಗಿಲ್ಲಿಂದ ಹೋಗ್ಬಿಡೋ. ಹಾಗಂತ ಸುಮಿತ್ರಾ ಹೇಳಿದನ ಕೇಳಿ ಕಸ್ಟಮರ್ ಶಾಕ್ ಆದ. ಅಷ್ಟರಲ್ಲಿ ರೂಪಾಲಿ ಪ್ಲೇಟಲ್ಲಿ ಪಾವ್ ಭಾಜಿ ಇಟ್ಟು ಕಸ್ಟಮರ್ ಹತ್ರ ತಗೊಂಡ್ ಬಂದ್ಲು. ಅತ್ತೆ, ನೀವ್ ಯಾವಾಗ ಬಂದ್ರಿ? ನೀವನು ತಿಂತೀರಾ ಪಾವ್ ಭಾಜಿ? ಏನೋ, ಇವ್ರು ನಿಮ್ಮ ಅತ್ತೇನಾ? ತುಂಬಾ ತಮಾಷೆಯಾಗಿ ಮಾತಾಡ್ತಾರೆ. ಇಲ್ಲ ಇಲ್ಲ, ನನಗೇನು ಬೇಡ. ನಿಮ್ ವ್ಯಾಪಾರ ಹೇಗ್ ನಡೀತಾ ಇದೆ ಅಂತ ನೋಡೋದಕ್ಕೋಸ್ಕರ ಬಂದೆ. ನೀನು ಕಸ್ಟಮರ್ಸ್ಗೆ ಸರ್ವ್ ಮಾಡ್ತಾ ಇದೀಯಾ, ಸಂಧ್ಯಾ ಪಾವ್ ಭಾಜಿ ಮಾಡ್ತಾ ಇದ್ದಾಳೆ. ಹಾಗಾದ್ರೆ ಹಣ ತಗೊಳಕ್ಕೆ ಯಾರಾದ್ರೊಬ್ರು ಇರ್ಬೇಕಲ್ವಾ? ನಾನಿರ್ಲಾ? ಬೇಡ ಅತ್ತೆ, ನಿಮಗೆ ಯಾಕೆ ಕಷ್ಟ? ನಿಮ್ಮ ಚಿಕ್ಕ ಮಗ ಇದ್ದಾನೆ ಅಲ್ವಾ ಹಣ ತಗೊಳಕ್ಕೆ. ಸ್ವಲ್ಪ ಹೊತ್ತು ಬಿಟ್ಟು ನಿಮ್ ದೊಡ್ಡ ಮಗನೂ ಆಫೀಸಿಂದ ಬಂದ್ಬಿಡ್ತಾರೆ, ನಾವೇ ಎಲ್ಲನೂ ನೋಡ್ಕೋತೀವಿ. ಹಾಗಂತ ಹೇಳಿದಾಗ ಸುಮಿತ್ರಾಳಿಗೆ ಕೋಪ ಹೆಚ್ಚಾಯ್ತು. ಇಷ್ಟು ತನಕ ಇವ್ರು ಮಾಡಿದ ಆಹಾರನ ಹಾಳು ಮಾಡಬಾರ್ದು ಅಂತ ಅಂದ್ಕೊಂಡಿದ್ರೆ ಇವರು ನನಗೆ ಸ್ವಲ್ಪನೂ ಮರ್ಯಾದೆನೆ ಕೊಡ್ತಾ ಇಲ್ಲ. ಇನ್ನಿವ್ರ ವ್ಯಾಪಾರ ಚೆನ್ನಾಗಿ ನಡಿಲೇಬಾರ್ದಲ್ವಾ? ನಾನ್ ಯಾರು ಅಂತ ತೋರಿಸ್ತೀನಿ. ಹಾಗಂತ ಅಂದ್ಕೊಂಡು ಸಂಧ್ಯಾ ಕಸ್ಟಮರ್ಸ್ಗೆ ಪಾವ್ ಭಾಜಿ ಕೊಡಕ್ಕೆ ಹೋದ ಸಮಯದಲ್ಲಿ ಸುಮಿತ್ರಾ ಪಾವ್ ಭಾಜಿ ಮಸಾಲದಲ್ಲಿ ಖಾರ ಉಪ್ಪು ಹೆಚ್ಚಾಗಿ ಹಾಕ್ಬಿಟ್ಟು ಹೋದ್ಲು. ಆ ಪಾವ್ ಭಾಜಿನ ಕಸ್ಟಮರ್ಸ್ಗೆ ಕೊಟ್ಟಾಗ ಸುಮಾರು ಜನ ಬೇಡ ಅಂತ ಹೇಳಿ ಹೋದ್ರು. ಏನಮ್ಮ ಇದು, ಇಷ್ಟ್ ಖಾರ ಇಷ್ಟು ಉಪ್ಪಾಕಿ ಕೊಡ್ತಾ ಇದೀಯಾ? ಪಾವ್ ಭಾಜಿ ತಿನ್ನೋ ತರ ಇದೆಯಾ? ಹೀಗೆ ಮಾಡಿದ್ರೆ ನಿನ್ ವ್ಯಾಪಾರ ಹೇಗ್ ಚೆನ್ನಾಗಿ ನಡೆಯುತ್ತೆ? ಏನ್ ಸಂಧ್ಯಾ, ಸಡನ್ ಆಗಿ ಉಪ್ಪು ಖಾರ ಜಾಸ್ತಿ ಇದೆ ಅಂತ ಎಲ್ರು ಹೇಳ್ತಾ ಇದ್ದಾರೆ, ಅದ್ ಹೇಗೆ? ಮೊದ್ಲು ಬಂದ ಕಸ್ಟಮರ್ಸ್ಗೆ ಕೊಟ್ಟಾಗ ಚೆನ್ನಾಗಿದೆ ಅಂತ ಎಲ್ರು ತಿನ್ಬಿಟ್ಟು ಹೋದ್ರಲ್ವಾ, ಮತ್ತೇನಾಯ್ತು? ಹೌದಕ್ಕ, ಇಲ್ಲಿವರೆಗೂ ಚೆನ್ನಾಗಿದ್ದ ಪಾವ್ ಭಾಜಿ ಕರಿ ಇವಾಗ ಸಡನ್ ಆಗಿ ಟೇಸ್ಟ್ ಹೇಗ್ ಚೇಂಜ್ ಆಯ್ತು? ಅಷ್ಟರಲ್ಲಿ ಅಲ್ಲಿಗೆ ಶೇಖರ್ ಬಂದ. ಏನೋ, ಇಬ್ರು ಏನೋ ಯೋಚನೆ ಮಾಡೋ ತರ ಇದೆ. ಬಾವಾ, ಮೊದ್ಲು ಬಂದ ಕಸ್ಟಮರ್ಸ್ ಪಾವ್ ಭಾಜಿ ತುಂಬಾ ಚೆನ್ನಾಗಿದೆ ಅಂತ ಹೇಳಿದ್ರು. ಆಮೇಲೆ ಬರೋ ಕಸ್ಟಮರ್ಸ್ ಎಲ್ರು ಪಾವ್ ಭಾಜಿಯಲ್ಲಿ ತುಂಬಾ ಉಪ್ಪು ಜಾಸ್ತಿ ಇದೆ, ಖಾರ ಜಾಸ್ತಿ ಇದೆ ಅಂತ ಹೇಳ್ತಾ ಇದ್ದಾರೆ. ಅದೇ ಹೇಗೆ ಅಂತ ನನಗೆ ಅರ್ಥ ಆಗ್ಲಿಲ್ಲ. ನೀವು ನೋಡ್ಲಿಲ್ಲ ಅಂತ ಕಾಣಿಸ್ತಿದೆ. ಅಲ್ಲೇ ಇದ್ಕೊಂಡು ನಮ್ಮಮ್ಮ ಪಾವ್ ಭಾಜಿ ಕರಿಯಲ್ಲಿ ಉಪ್ಪು ಖಾರ ಹೆಚ್ಚಾಗಿ ಹಾಕ್ತಾ ಇದ್ರು, ಅದಕ್ಕೆ ಅದ್ರ ಟೇಸ್ಟ್ ಈ ರೀತಿ ಬದಲಾಗಿದ್ದು. ಇವ್ರು ಈ ರೀತಿ ಏನಾದ್ರೂ ಮಾಡ್ತಾರೆ ಅಂತ ನಾನು ಅಂದ್ಕೊಂಡಿದ್ದೆ. ಅಮ್ಮ, ಏನು ಗೊತ್ತಿಲ್ದೇ ಇರೋ ತರ ಆಶ್ಚರ್ಯವಾಗಿ ನೋಡ್ಬೇಡ. ನೀನು ಉಪ್ಪು ಖಾರ ಹಾಕಿದನ ನಾನ್ ನೋಡ್ದೆ. ಇವರಿಬ್ರಿಗೆ ನಷ್ಟ ಆದ್ರೆ ನಮಗ್ ಮಾತ್ರ ನಷ್ಟ ಆಗಲ್ವಾ? ಅಲ್ಲ ಅಮ್ಮ, ನಿನಗೆ ಅವ್ರ ಮೇಲೆ ಏನಾದ್ರೂ ಕೋಪ ಇದ್ರೆ ಅವರು ವ್ಯಾಪಾರ ಮುಗಿಸ್ಕೊಂಡು ಮನೆಗ್ ಬಂದ್ಮೇಲೆ ಅವ್ರನ್ನ ಬೈಕೋ, ಇಲ್ಲ ಅರ್ಥವಾಗುವ ಹಾಗೆ ಹೇಳು. ಆದ್ರೆ ಈ ರೀತಿ ವ್ಯಾಪಾರನ ಹಾಳು ಮಾಡಿದ್ರೆ ನಾಳೆ ಕಸ್ಟಮರ್ಸ್ ಹೇಗಮ್ಮ ನಮ್ಮನ್ನ ನಂಬಿ ಬರ್ತಾರೆ? ನಿನ್ನಿಂದಾನೇ ನಮ್ಮ ಇಡ್ಲಿ ಅಂಗಡಿಗೂ ಕಸ್ಟಮರ್ಸ್ ಯಾರು ಬರ್ತಾ ಇರ್ಲಿಲ್ಲ. ಇವಾಗ ಇವ್ರು ಮಾಡ್ತಾ ಇರೋ ಹೊಸ ವ್ಯಾಪಾರನ ಕೂಡ ಹಾಳು ಮಾಡೋ ಕೆಲ್ಸ ಯಾಕೆ ಮಾಡ್ತಾ ಇದೀಯಾ? ನಿನ್ನಿಂದಾನೇ ಹೆದರ್ಕೊಂಡು ಪಾವ್ ಭಾಜಿ ವ್ಯಾಪಾರದಲ್ಲಿ ನಿನ್ನ ಹತ್ರ ಇಟ್ಕೊಳ್ಬಾರ್ದು ಅಂತ ಇವರು ಅಂದ್ಕೊಳ್ತಾ ಇದ್ದಾರೆ. ಆದ್ರೆ ರೂಪಾಲಿ, ಸಂಧ್ಯಾ, ನಿಮ್ದು ಕೂಡ ಇದ್ರಲ್ಲಿ ತಪ್ಪಿದೆ ಅಲ್ವಾ? ಅಮ್ಮನಿಗೆ ವ್ಯಾಪಾರದಲ್ಲಿ ಎಷ್ಟು ವರ್ಷ ಅನುಭವ ಇದೆ. ಅಮ್ಮ ನೋಡಿನೇ ಈ ಊರಿನವರು ಸುಮಾರು ಜನ ಅಂಗಡಿಗೆ ಬರ್ಬೋದಲ್ವಾ? ಯಾಕಂದ್ರೆ ಅವ್ರು ಹುಟ್ಟಿದ್ದು ಬೆಳೆದಿದ್ದು ಎಲ್ಲಾನು ಇದೇ ಊರಲ್ಲಲ್ವಾ? ನಡ್ದಿದೇನೋ ನಡ್ದೋಯ್ತು. ಇವತ್ತಿಂದ ನೀವು 3 ಜನ ಸೇರಿ ವ್ಯಾಪಾರನ ಮಾಡಿ. ನಾವು ಅಣ್ಣ ತಮ್ಮ ಇಬ್ರು ಕೆಲ್ಸಕ್ಕೆ ಹೋಗ್ತೀವಿ. ಬರೋ ಹಣದಲ್ಲಿ ನಮ್ ಕುಟುಂಬ ಚೆನ್ನಾಗಿ ಬಾಳುತ್ತೆ. ಮನೇಲಿರೋ ಒಬ್ಬೊಬ್ರು ಸಂಪಾದನೆ ಮಾಡಿದ್ರೇನೆ ಕುಟುಂಬ ಚೆನ್ನಾಗಿರೋದು. ಹಾಗೆ ಆ ದಿನದಿಂದ ಅವ್ರ 3 ಜನನೂ ಸೇರಿ ಒಟ್ಟಿಗೆ ವ್ಯಾಪಾರ ಮಾಡಕ್ಕೆ ಶುರು ಮಾಡಿದ್ರು. ಕೆಲವು ದಿನಗಳಲ್ಲಿ ಅವ್ರ ಆಸೆಪಟ್ಟ ಹಾಗೆ ಹೊಸ ಮನೇನೂ ತಗೊಂಡ್ರು. ರೇಗುಲಪಾಲಂ ಎನ್ನುವ ಊರಿನಲ್ಲಿರುವ ಶಕುಂತಲಮ್ಮನಿಗೆ 2 ಮಕ್ಕಳು. ದೊಡ್ಡವನು ಪ್ರಸಾದ್, ಎರಡನೆಯವನು ಸುರೇಶ್. ದೊಡ್ಡವನಿಗೆ ಶ್ರೀಶಾ ಎನ್ನುವ ಗ್ರಾಮದ ಹುಡುಗಿಯ ಜೊತೆ ಮದ್ವೆ ಮಾಡಿಸಿದ್ರು. ಅವಳು 10ನೇ ತರಗತಿ ತನಕ ಓದಿದ್ಲು. ಆದ್ರೆ ಸುರೇಶಿಗೆ ಇನ್ನೂ ಮದ್ವೆ ಆಗಿರ್ಲಿಲ್ಲ. ಸಣ್ಣ ಮಗನಿಗೆ ಕೂಡ ಆದಷ್ಟು ಬೇಗ ಮದ್ವೆ ಮಾಡ್ಬೇಕು. ಅವನು ಫೋನಲ್ಲಿ ತುಂಬಾ ಮಾತಾಡ್ತಾ ಇದ್ದಾನೆ. ವಿಷಯ ಬೆಳೆದು ದೊಡ್ಡದಾಗಷ್ಟರಲ್ಲಿ ಅವನಿಗೆ ಕೂಡ ಮದ್ವೆ ಮಾಡ್ಬೇಕು. ಹೌದಮ್ಮ, ಇವನಿಗೆ ಯಾವಾಗ ಫೋನ್ ಮಾಡಿದ್ರು ಕೂಡ ಇವನ್ ಫೋನು ಎಂಗೇಜೇ ಆಗಿರುತ್ತೆ. ಶ್ರೀಶಾ, ನನಗೆ ಸ್ವಲ್ಪ ಟೀ ತಗೊಂಬಾ. ಮಾಡಿಕೊಡ್ತೀನಿ. ಜಮೀನ್ದಾರರು ಹೇಳಿದ ತಕ್ಷಣ ಇವರಿಗೆ ಟೀ ಮಾಡ್ಕೊಟ್ಬಿಡ್ಬೇಕು. ಎಲ್ಲೋ ತೀರ್ಪು ಹೇಳಲಿಕ್ಕೆ ಹೋಗುವ ರೀತಿ ಹೇಳ್ಬಿಡ್ತಾರೆ. ನೀವು ನಿದ್ರೆಯಿಂದ ಎದ್ದಿದ್ದೀರಾ ಅಂತ ನನಗ್ ಗೊತ್ತಿದೆ. ಕೊಡುವ ತನಕ ಸ್ವಲ್ಪ ಕಾಯ್ಕೊಂಡಿರಿ.
ಹೀಗೆ ಟೀ ಟಿಫಿನ್ ತಿಂದು ಎಲ್ಲರೂ ಅವರವರ ಕೆಲಸಕ್ಕೆ ಹೊರಟೋದ್ರು. ಸುರೇಶ್ ಕೂಡ ಹೊರಟೋದ. ದಾರಿ ಮಧ್ಯದಲ್ಲಿ ಅವನು ಪ್ರೀತಿ ಮಾಡುವ ಸುಪ್ರಿಯನನ್ನು ನೋಡಿದ. ಏನ್ ಸುಪ್ರಿಯಾ, ಇಷ್ಟು ಬೇಗ ಬಂದಿದ್ದೀಯಾ? ಬರ್ತೀನಿ ಅಂತ ಒಂದು ಕಾಲ್ ಕೂಡ ಮಾಡ್ಲೇ ಇಲ್ಲ. ಸರಿ, ಬಂದಿದೀಯಲ್ವಾ, ಬಾ ಹೋಗಿ ಟೀ ಕುಡಿಯೋಣ. ಇಲ್ಲ ಸುರೇಶ್, ನನಗೆ ಕೆಲ್ಸ ಇದೆ. ಮನೆಯಲ್ಲಿ ಮಟನ್ ಬಿರಿಯಾನಿ ಮಾಡಿದ್ರ, ಅದಕ್ಕೆ ನಿನಗೆ ನಿನ್ ಫ್ಯಾಮಿಲಿಯವರಿಗೆ ತಂದಿದ್ದೀನಿ. ಟೇಸ್ಟ್ ನೋಡಿ ನನಗೆ ಟೆಸ್ಟ್ ಮಾಡು. ನನಗೆ ಕೆಲ್ಸ ಇದೆ, ನಾನಿನ್ನು ಹೊರಡ್ತೀನಿ. ಹಾಗೆ ಹೇಳಿ ಅಲ್ಲಿಂದ ಹೊರಟೋದ್ಲು. ಸುರೇಶ್ ಏನು ಅವನ ಡ್ಯೂಟಿ ಮುಗಿದ ನಂತರ ಬಿರಿಯಾನಿಯನ್ನು ತೆಗೆದುಕೊಂಡು ಮನೆಗೆ ಬಂದ. ಅಮ್ಮ, ನಾನು ಬಿರಿಯಾನಿ ತಂದಿದ್ದೀನಿ, ಎಲ್ಲರಿಗೋಸ್ಕರ ಬಿಸಿ ಮಾಡಿ ಕೊಡಿ. ಶ್ರೀಶಾ ಬಿಸಿ ಮಾಡಿ ಡೈನಿಂಗ್ ಟೇಬಲ್ ಅಲ್ಲಿ ಇಟ್ಲು. ಎಲ್ಲರೂ ಅದನ್ನು ತಿಂದು, ಯಾರು ಮಾಡಿದಿದ್ನಾ, ಇಷ್ಟು ಚೆನ್ನಾಗಿದೆ? ನನ್ನ ಫ್ರೆಂಡ್ ಮನೆಯಲ್ಲಿ ಮಾಡಿದಮ್ಮ, ನಮ್ಮ ಎಲ್ಲರಿಗೋಸ್ಕರ ತಂದ್ಕೊಟ್ಟಿದ್ದು. ಯಾವಾಗ್ಲೂ ಫ್ರೆಂಡ್ ಮಾಡಿದ್ದು ಫ್ರೆಂಡ್ ಮನೇಲಿ ಕೊಟ್ಟಿದ್ದು ಅಂತ ತಗೊಂಡ್ಬರ್ತಾ ಇದೀಯಾ, ಆದ್ರೆ ಒಂದಿನ ಕೂಡ ಫ್ರೆಂಡ್ ನ ಮನೆಗೆ ಕರ್ಕೊಂಡ್ ಬರ್ಲೇ ಇಲ್ಲ. ಅತ್ತೆ, ನೀವಿದ್ನೆಲ್ಲ ಕೇಳ್ಬೇಡಿ. ಯಾವಾಗ್ಲೂ ಫಿಲಂ ಅಲ್ಲಿ ಬರುವ ವಿಲ್ಲನ್ ರೀತಿ ನನ್ ಮೇಲೆ ಮಾತ್ರ ಕಿರ್ಚಾಡಿ. ರಮೇಶ್ ಏನು ಮಾತನಾಡದೆ ನಗುತ್ತಾ ಕೂತ್ಕೊಂಡಿದ್ದ. ಮರುದಿನ, ಸುರೇಶ್, ನಿನಗೆ ಒಂದು ಹುಡುಗಿನ ನೋಡಿದೀನಿ. ಹುಡುಗಿ 9ನೇ ಕ್ಲಾಸ್ ತನಕ ಓದಿದಾಳೆ. ಒಳ್ಳೆ ಸಂಬಂಧ ಕಣೋ. ಆ ವಿಷಯ ಆಮೇಲೆ ಮಾತಾಡೋಣಮ್ಮ, ನನಗೆ ಡ್ಯೂಟಿಗೆ ಟೈಮ್ ಆಗ್ತಾ ಇದೆ. ಹಾಗೆ ಹೇಳಿ ಡ್ಯೂಟಿಗೆ ಹೊರಟೋದ. ಆ ನಂತರ ಸುಪ್ರಿಯನ ಹೋಗಿ ನೋಡಿದ. ನಮ್ಮ ವಿಷಯನ ಮನೆಯಲ್ಲಿ ಹೇಳ್ಬೇಕು. ಅಮ್ಮ ನನಗೆ ಬೇರೆ ಸಂಬಂಧ ಹುಡ್ಕಾಡ್ತಿದ್ದಾರೆ. ಅದ್ರ ಮೊದಲು ಮನೆಯಲ್ಲಿ ವಿಷಯನ ಹೇಳಲೇಬೇಕು. ಯಾವಾಗಿದ್ರೂ ಹೇಳ್ಬೇಕಲ್ವ ಸುರೇಶ್, ಇಲ್ಲದಿದ್ರೆ ನಮಗೆ ತಾನೇ ಕಷ್ಟ. ಸರಿ, ಹಾಗಾದ್ರೆ ಇವತ್ ಸಂಜೆ ಮನೆಗೋದಾಗ ಮಾತಾಡ್ತೀನಿ. ನೀನ್ ಕೂಡ ನಿನ್ ಮನೆಯಲ್ಲಿ ಮಾತಾಡು. ಸರಿ ಅಂತ ಹೇಳಿ ಇಬ್ಬರು ಡ್ಯೂಟಿಗೆ ಹೊರಟೋದ್ರು. ಆ ನಂತರ ಸುರೇಶ್ ಸಂಜೆ ಡ್ಯೂಟಿ ಮುಗಿಸ್ಕೊಂಡ್ ಮನೆಗ್ ಬಂದು ತಾಯಿಯ ಜೊತೆ ಮಾತಾಡ್ದ. ಅಮ್ಮ, ನಾನೊಂದು ಹುಡುಗಿನ ಇಷ್ಟಪಡ್ತಾ ಇದ್ದೀನಿ. ಅವಳನ್ನೇ ಮದ್ವೆ ಮಾಡ್ಕೋಬೇಕು ಅಂತ ಯೋಚನೆ ಮಾಡ್ತಿದ್ದೀನಿ. ಯೋಚನೆ ಮಾಡ್ಬೇಕು ಅಂತ ಹೇಳ್ತಾ ಇದೀಯಾ? ಬೇಕಂದ್ರೆ ನೀನು ದೇವಸೇನೆಯನ್ನು ಕೂಡ ಮದ್ವೆ ಮಾಡ್ಕೋ. ಆದ್ರೆ ನಿನ್ನ ನಿಜವಾದ ಜೀವನದಲ್ಲಿ ತಾಯಿ ಹೇಳುವ ಹುಡುಗಿಯನ್ನು ಮದ್ವೆಯಾಗು. ಅಯ್ಯೋ ಅಮ್ಮ, ಸಾಕು ನಿಲ್ಸಿ ನಿಮ್ ಜೋಕ್ನ. ನೀನು ಅವಾಗ ಇಷ್ಟವಾದ ಅಡುಗೆನ ತಂದುಕೊಡುವಾಗನೇ ನನಗೆ ಡೌಟ್ ಆಯ್ತು ಸುರೇಶು. ಸರಿ ಸರಿ, ಮದ್ವೆ ಮಾಡ್ಕೋ. ನನಗೂ ಕೂಡ ಸ್ವಲ್ಪ ಕೆಲ್ಸದಲ್ಲಿ ಸಹಾಯ ಆಗುತ್ತೆ. ಅವಳು ನನ್ಕಿಂತ ಚಂದ ಅಡಿಗೆ ಮಾಡ್ತಿದ್ದಾಳೆ. ಏನೇ ನೀನೇನೋ ಮಾತಿಗೆ ಮಾತು ಮಾತಾಡ್ತಾ ಇದ್ದೀಯಾ? ನನಗೆ ಆವತ್ತೇ ಡೌಟ್ ಬಂತು. ಅದಕ್ಕೇನೆ ನಾನು ಮದುವೆ ವಿಚಾರವನ್ನು ಎತ್ತಿದ್ದು. ಸರಿ, ಅದೆಲ್ಲ ಬಿಡು. ಹುಡುಗಿ ಯಾರು? ಏನ್ ಮಾಡ್ತಾ ಇದ್ದಾಳೆ? ಅವ್ರ ಮನೆಯಲ್ಲಿದೆ? ನಮ್ಮ ಮನೆಗ್ ಬಂದು ಮಾತಾಡ್ಲಿಕ್ಕೆ ಹೇಳ. ಅವ್ರ ಮನೆಯಲ್ಲಿ ಒಪ್ಕೋತೀರಮ್ಮ? ಸುಪ್ರಿಯಾ ಅಷ್ಟೇನು ಓದಿಲ್ಲ. 3ನೇ ಕ್ಲಾಸ್ ತನಕ ಮಾತ್ರ ಓದಿದ್ದು. ಮನೆ ಕೆಲಸ, ಅಡುಗೆ ಕೆಲಸವನ್ನೆಲ್ಲ ಚೆನ್ನಾಗಿ ಮಾಡ್ತಾಳೆ ಅಂತ ರಮೇಶ್ ತಾಯಿ ಜೊತೆ ಹೇಳಿದ. ಸುರೇಶ್ ತುಂಬಾ ಸಂತೋಷ ಪಡುತ್ತಾ ಸುಪ್ರಿಯನ ತಂದೆ ತಾಯಿನ ಅವ್ರ ಮನೆಗೆ ಬರ್ಲಿಕ್ಕೆ ಹೇಳಿ ಮಾತಾಡ್ದ. ಹೀಗೆ ಎಲ್ಲರ ಸಮ್ಮುಖದಲ್ಲಿ ಸುಪ್ರಿಯನಿಗೂ ರಮೇಶ್ಗೂ ಮದ್ವೆ ಮಾಡಿ ಸೊಸೆ ಮನೆಗೆ ಕಾಲಿಟ್ಲು. ಶ್ರೀಶಾ, ಹೋಗಿ ಆ ಹುಡ್ಗಿನ ಎಪ್ಸು. ಹೊಸ ಸೊಸೆ ಅಲ್ವಾ, ಬೆಳಿಗ್ಗೆ ಸ್ನಾನ ಮಾಡಿ ಬಂದು ದೀಪ ಇಡ್ಬೇಕು, ಅಡಿಗೆ ಕೂಡ ಮಾಡ್ಬೇಕಲ್ವಾ? ಸರಿ ಅತ್ತೆ, ಅವಳನ್ನ ಮಾತ್ರ 9 ಗಂಟೆ ಎದ್ರು ಪರವಾಗಿಲ್ಲ ಅಂತ ಹೇಳ್ತಾ ಇದ್ದೀರಾ. ಆದ್ರೆ ನಾನ್ ಮಾತ್ರ 6 ಗಂಟೆಗೆ ಎದ್ದೊಳ್ಬೇಕಾಗಿತ್ತು. ಏನಿದ್ರು ಚಿಕ್ಕ ಸೊಸೆ ಅಂದ್ರೆ ನಿಮಗೆ ಮುದ್ದು ಜಾಸ್ತಿ ಅಂತ ನಂಗೊತ್ತು. ಅಯ್ಯೋ, ಅದಲ್ಲ ಕಣೆ ಶ್ರೀಶಾ, ನೀನಂತೂ ಓದಿದ ಹುಡುಗಿ, ನಿನಗೆ ಎಲ್ಲಾನು ಗೊತ್ತಾಗುತ್ತೆ. ಅವಳಷ್ಟೇನು ಓದಿಲ್ಲ ಅಲ್ಲ, ತಿಳುವಳಿಕೆ ಕೂಡ ಕಡಿಮೆ ಅಲ್ವಾ ಅವಳಿಗೆ? ಸರಿ ಅಂತ ಹೇಳಿ ಶ್ರೀಶಾ ಹೋಗಿ ಬಾಗಿಲು ತಟ್ಟಿದ್ಲು. ಟೈಮ್ ಆಗ್ತಾ ಇದೆ, ಎದ್ದೇಳಿ, ಮನೆಯಲ್ಲಿ ಪೂಜೆ ಮಾಡ್ಬೇಕಲ್ವಾ? ಸರಿ ಅಂತ ಹೇಳಿ ಸುಪ್ರಿಯಾ ಮತ್ತು ಸುರೇಶ್ ಫ್ರೆಶ್ ಅಪ್ ಆಗಿ ಹೊರಗಡೆ ಬಂದ್ರು. ನಾನು ಹೇಳಿದ ಹಾಗೆ ಪೂಜೆ ಮಾಡಮ್ಮ. ಸರಿ ಅತ್ತೆ. ಶಕುಂತಲಾ ಹೇಳ್ತಾ ಇದ್ದಂಗೆ ಸುಪ್ರಜಾ ಹಾಗೇನೆ ಪೂಜೆ ಮಾಡ್ತಾ ಇದ್ಲು. ಸುಪ್ರಿಯಾ, ಪೂಜೆ ಎಲ್ಲ ಮುಗೀತು. ಇವಾಗ ನೀನೇನಾದ್ರೂ ಸ್ವೀಟ್ ಮಾಡಿ ಕೊಡ್ಬೇಕು. ಮನೆ ಒಳಗೆ ಮೊದಲನೇ ಸಲ ಬಂದಿದೀಯಾ, ನಿನಗೆ ಅಡಿಗೆ ಮಾಡಕ್ಕೆ ಗೊತ್ತಲ್ವಾ? ನಾನೇನು ಹೇಳ್ಕೊಡ್ಬೇಕಾದ ಅವಶ್ಯಕತೆ ಇಲ್ಲ. ನಿನ್ನ ಕೈ ಅಡಿಗೆ ನಾವು ಎಷ್ಟೋ ಸಲ ತಿಂದಿದೀವಿ. ನಾನು ಅಡಿಗೆನಾ? ಗೊಂದಲ ಪಡುತ್ತಾ ಸುರೇಶ್ ಅನ್ನು ನೋಡಿದ್ಲು. ಬಾ ಸುಪ್ರಿಯಾ, ಲೇಟ್ ಆದ್ರೆ ಆಮೇಲೆ ಮತ್ತೆ ಕಷ್ಟ. ಮಕ್ಕಳಿಗೆ ಕೂಡ ಲಂಚಿಗೆಲ್ಲ ರೆಡಿ ಮಾಡಿ ಕೊಡ್ಬೇಕಲ್ವಾ? ಬೇಗ ಎದ್ದು ಬಾ. ಶ್ರೀಶಾ ಯಾವ ವಸ್ತುಗಳು ಎಲ್ಲೆಲ್ಲಿದೆ ಅಂತ ಹೇಳಿಕೊಟ್ಟು ಅವಳ ಮಕ್ಕಳನ್ನು ರೆಡಿ ಮಾಡ್ಲಿಕ್ಕೆ ಹೋದ್ಲು. ಸುರೇಶ್ ಅಡಿಗೆ ಮನೆಯೊಳಗೆ ಬಂದು ಸುಪ್ರಿಯಾ ಕೈಯಲ್ಲಿ ಅಡಿಗೆ ಪುಸ್ತಕವನ್ನು ಕೊಟ್ಟ. ನಮ್ಮ ಮದ್ವೆಗೆ ಒಪ್ಕೋಬೇಕು ಅಂತ ನೀನ್ ಕೊಟ್ಟ ಸಾರು, ಬಿರಿಯಾನಿ ಎಲ್ಲವನ್ನು ನೀನೇ ಮಾಡಿದ್ದು ಅಂತ ಸುಳ್ಳು ಹೇಳಿದೀನಿ. ತಗೋ, ಈ ಬುಕ್ನ ನೋಡಿ ಅಡಿಗೆ ಮಾಡು. ಯಾಕೆ ರೀ ಹಾಗೆ ಹೇಳಿದ್ರಿ? ಇಲ್ಲಿದ್ದು ನನ್ಗೆ ಸಹಾಯ ಆದ್ರೂ ಮಾಡ್ತಿದ್ರು. ಸರಿ ಸರಿ, ನಾನು ಹೋಗ್ತೀನಿ. ಅಮ್ಮ ಬಂದ್ರೆ ಪುನಃ ಬೈತಾರೆ. ಹಾಗೆ ಹೇಳಿ ಅಲ್ಲಿಂದ ಹೊರಟೋದ. ಪುಸ್ತಕದಲ್ಲಿ ಇರುವ ಹಾಗೆ ಸುಪ್ರಜಾ ಸಿಹಿಯನ್ನು ಕೂಡ ಮಾಡಿದ್ಲು. ಆದರೆ ಅದರಲ್ಲಿ ಸಕ್ಕರೆಯ ಬದಲು ಅಡುಗೆ ಸೋಡವನ್ನು ಹಾಕಿದ್ಲು. ತಗೊಂಡೋಗಿ ಡೈನಿಂಗ್ ಟೇಬಲ್ ಅಲ್ಲಿ ಇಟ್ಲು.
ಏನಮ್ಮ ಅಡಿಗೆ ಮಾಡಿ ಆಯ್ತಾ? ಸರಿ ಬಾ, ಎಲ್ರಿಗೂ ಬಡ್ಸು. ಶಕುಂತಲ ಅದನ್ನು ತಿಂದು ನೋಡಿ, ಏನಮ್ಮ ಸಕ್ಕರೆಗೆ ಬದಲು ಏನ್ ಹಾಕಿದೀಯಾ? ಇದರಲ್ಲಿ ಸಕ್ಕರೆನೇ ಇಲ್ಲ. ಏನಮ್ಮ ಹೊಟ್ಟೆ ಎಲ್ಲ ಉಬ್ರಿಸ್ತಾ ಇದೆ? ಸಕ್ಕರೆ ಹಾಕಿದೀನತ್ತೆ. ಹಾಗೆ ಅಂತ ಹೇಳಿ ಸಕ್ಕರೆ ಡಬ್ಬವನ್ನು ತಗೊಂಬಂದು ತೋರ್ಸಿದ್ಲು. ಅಯ್ಯೋ, ಇದು ಸಕ್ಕರೆ ಅಲ್ಲ, ಸೋಡಾ ಹುಡಿ. ಈ ಮನೆಯಲ್ಲಿ ಯಾವ ವಸ್ತುಗಳು ಎಲ್ಲಿದೆ ಅಂತ ನಿನ್ಗೆ ಗೊತ್ತಿಲ್ಲ ಅಲ್ವಾ? ಅದಕ್ಕೆ ಹೀಗೆ ಮಾಡಿದೀಯಾ? ಸರಿ, ಮಧ್ಯಾಹ್ನ ಚೆನ್ನಾಗಿ ಅಡಿಗೆ ಮಾಡು. ಅಯ್ಯೋ ದೇವ್ರೇ, ಹೋಯ್ತು, ನನ್ನ ಜೀವನನೇ ಹಾಳಾಗೋಯ್ತು. ಪಾಯಸ ಆಗಿದ್ದಕ್ಕೆ ತಪ್ಪಿಸ್ಕೊಂಡೆ. ಇವಾಗ ಅಡುಗೆ ಅಂದ್ರೆ ಏನ್ ಮಾಡೋದಪ್ಪ? ಹೀಗೆ ಮನಸ್ಸಲ್ಲಿ ಆಲೋಚನೆ ಮಾಡಿದ್ಲು ಸುಪ್ರಿಯಾ. ಏನಮ್ಮ ಅಷ್ಟೊಂದು ದೀರ್ಘವಾಗಿ ಆಲೋಚನೆ ಮಾಡ್ತಿದೀಯಾ? ಏನು ಇಲ್ಲಕ್ಕ, ಏನ್ ಅಡಿಗೆ ಮಾಡೋದು ಅಂತ. ಏನು ಇಲ್ಲಮ್ಮ, 2 ವೆರೈಟಿ ಸಾರು, ಪಲ್ಯ, ಅನ್ನ, ಹಪ್ಪಳ ಇಷ್ಟೇ. ಮೊನ್ನೆ ನೀನ್ ಮಾಡಿಕೊಟ್ಟೆ ಅಲ್ವಾ ಬಿರಿಯಾನಿ, ತುಂಬಾ ಚೆನ್ನಾಗಿತ್ತು. ನಿನ್ನಿಂದ ಆದ್ರೆ ಅದು ಕೂಡ ಮಾಡಿಕೊಡ್ತೀಯಾ? ನಿನ್ಗೆ ಬೇಕಾದ ವಸ್ತುಗಳೆಲ್ಲ ಫ್ರಿಜ್ ಅಲ್ಲಿ ಇದೆ, ತೆಗೆದುಕೊಡ್ತೀನಿ. ಮಟನ್, ಚಿಕನ್ ಮತ್ತೆ ತರಕಾರಿಗಳು. ಅಯ್ಯೋ ದೇವ್ರೇ, ಎಷ್ಟು ದೊಡ್ಡ ಲಿಸ್ಟ್ ಹೇಳ್ತಾ ಇದ್ದಾರೆ. ಅವಳಿಗೆ ಕೊಟ್ಟ ಅಡುಗೆ ಪುಸ್ತಕದಲ್ಲಿ ಕೆಲವೊಂದು ಸಾರುಗಳ ವೆರೈಟಿ ಇತ್ತು. ಫಿಶ್ ಮಾಡೋಣ ಅಂತ ತೀರ್ಮಾನ ಮಾಡಿದ್ಲು. ಫಿಶ್ ಫ್ರೈ ಮಾಡಲಿಕ್ಕೆ ಉಪ್ಪು ಖಾರ ಎಲ್ಲ ಹಾಕಿ ಮಿಕ್ಸ್ ಮಾಡಿ ಇಡಬೇಕು, ಎಣ್ಣೆಲಿ ಹಾಕಿ ಫ್ರೈ ಮಾಡಬೇಕು, ಅಷ್ಟೇ ತಾನೇ, ಬೇಗ ಆಗ್ಬಿಡುತ್ತೆ. ಹೀಗೆ ಆಲೋಚನೆ ಮಾಡಿ ಮೀನನ್ನು ತೆಗೆದು ಕ್ಲೀನ್ ಕೂಡ ಮಾಡದೆ ಅದಕ್ಕೆ ಮಸಾಲೆ ಹಾಕಿ ಎಣ್ಣೆ ಅಂತ ಪುಸ್ತಕದಲ್ಲಿ ನೋಡಿದ ತಕ್ಷಣ ಯಾವ ಎಣ್ಣೆ ಅಂತ ಕೂಡ ಗಮನಿಸದೆ ತೆಂಗಿನ ಎಣ್ಣೆ ಹಾಕಿ ಫ್ರೈ ಮಾಡಿ ಅದು ಕೂಡ ಸೀದೋಯ್ತು. ಫಿಶ್ ಫ್ರೈ ಎಲ್ಲ ಆಯ್ತು. ಇವಾಗ ಚಿಕನ್ ಸಾರು ಮಾಡ್ತೀನಿ. ಆ ಪುಸ್ತಕದಲ್ಲಿ ಇದೆ ಅಲ್ವಾ? ಚಿಕನ್ನಿಗೆ ಯಾವ ಮಸಾಲೆ ಹಾಕ್ಬೇಕು ಅಂತ ಕೂಡ ಗೊತ್ತಾಗದೆ ಕೈಗೆ ಸಿಕ್ಕಿದಂತಹ ಮಸಾಲೆ ಎಲ್ಲ ಹಾಕಿ ಚಿಕನ್ ಸಾರು ಮಾಡಿದ್ಲು. ಶ್ರೀಶಾ ಪಕ್ಕದಲ್ಲಿ ಇದ್ರೂ ಕೂಡ ಸುಪ್ರಿಯನಿಗೆ ಅಡುಗೆ ಚೆನ್ನಾಗಿ ಬರ್ತದೆ ಅಂತ ಆ ಕಡೆ ಹೋಗ್ಲೇ ಇಲ್ಲ. ಹೇಗೋ ಅಡಿಗೆ ಎಲ್ಲ ಮಾಡಿ ಡೈನಿಂಗ್ ಟೇಬಲ್ ಮೇಲೆ ಇಟ್ಲು. ಏನಮ್ಮ, ಇವತ್ತು ತುಂಬಾ ವೆರೈಟಿಗಳಿದೆ. ನೀನ್ ಕೂಡ ಇವತ್ತು ತುಂಬಾ ಕಷ್ಟಪಟ್ಟು ಅಡಿಗೆ ಮಾಡಿದ್ಯಾ ಅಲ್ವಾ? ಅದಕ್ಕೆ ನಿನಗೂ ಕೂಡ ಇವತ್ತು ಸ್ಪೆಷಲ್ ಗಿಫ್ಟ್ ಇದೆ. ಅಕ್ಕ ಹೇಳಿದ ಅಡಿಗೆ ಎಲ್ಲ ಮಾಡಿದೀನತ್ತೆ. ನಿನಗೆ ಗಿಫ್ಟ್ ಕೊಡ್ಲಿಕ್ಕೆ ಐಡಿಯಾ ನಾನೇ ಸುಪ್ರಿಯಾ ಹೇಳಿದ್ದು. ಸರಿ, ಹಸಿವಾಗ್ತಿದೆ, ಊಟ ಮಾಡೋಣ. 3 ಜನ ಪ್ಲೇಟಲ್ಲಿ ಎಲ್ಲ ಹಾಕಿಕೊಂಡು ಊಟ ಮಾಡಲು ಕೂತ್ರು. ಒಂದು ತುತ್ತು ಬಾಯಲ್ಲಿ ಇಟ್ಟ ತಕ್ಷಣ, ಏನಮ್ಮ ಹೊಸ ಸೊಸೆ, ಯಾಕೆ ಹೀಗ್ ಮಾಡಿದೀಯಾ? ಅಡಿಗೆ ಏನು ಚೆನ್ನಾಗಿಲ್ಲ, ಬಾಯಲ್ಲಿ ಇಡ್ಲಿಕ್ಕೆ ಆಗ್ತಿಲ್ಲ. ಯಾವ ಎಣ್ಣೆ ಹಾಕ್ದೆ, ಯಾವ ಮಸಾಲೆ ಹಾಕ್ದೆ? ಏನಮ್ಮ ಶ್ರೀಶಾ, ನೀನ್ ಕೂಡ ಅಡಿಗೆ ಮನೇಲಿ ತಾನೇ ಇದ್ದಿದ್ದು. ಅವಳಿಗೆ ಏನ್ ಬೇಕು ಎಂತ ಅಂತ ನೋಡ್ಕೋಬಾರ್ದಾಗಿತ್ತಾ? ಇದು ಸರಿಯಾಗಿದೆ ಅತ್ತೆ, ನೀವ್ ಯಾವಾಗ ನೋಡಿದ್ರು ನನಗೇನೆ ಹೇಳೋದು. ಯಾವ ವಸ್ತುಗಳು ಎಲ್ಲಿದೆ ಅಂತ ಅವಳಿಗೆ ಹೇಳಿದ್ದೆ. ಅವಳಿಗೆ ಅಡಿಗೆ ಮಾಡಕ್ ಗೊತ್ತಿಲ್ಲ ಅಂತ ನನಗೇನ್ ಗೊತ್ತು? ಇಲ್ಲಿ ನೋಡಮ್ಮ, ನಿಜ ಹೇಳು, ನಿನ್ಗೆ ಅಡಿಗೆ ಮಾಡಕ್ಕೆ ಗೊತ್ತಾ ಇಲ್ವಾ? ಅತ್ತೆ, ನನಗೆ ಅಡಿಗೆ ಮಾಡಕ್ಕೆ ಗೊತ್ತಿಲ್ಲ. ನಿಮಗೆ ಅಡಿಗೆ ಮಾಡಿ ಕೊಟ್ಟು ಕಳ್ಸಿದೆಲ್ಲ ನಮ್ಮನೆ ಕೆಲ್ಸದವಳು ಮಾಡಿದ್ದು. ಹೌದಾ? ಶ್ರೀಶಾ ಪಕ್ಕದಲ್ಲೇ ಇದ್ದು ನಗುತ್ತಾ, ನೀನು ಇಷ್ಟು ಚೆನ್ನಾಗಿ ರೆಡಿ ಆಗುವಾಗನೇ ನನಗ್ ಗೊತ್ತಾಯಿತು ನೀನು ತುಂಬಾ ಚೆನ್ನಾಗಿ ಓದಿರುವ ಹುಡುಗಿ ಅಂತ. ಅವಾಗ್ಲೇ ಅರ್ಥ ಆಯ್ತು. ನೀನು ಎಷ್ಟು ಓದಿದೀಯಮ್ಮ? ನಾನು PG ಓದಿದೀನತ್ತೆ. ಅಷ್ಟರಲ್ಲಿ ಅಲ್ಲಿ ಡ್ಯೂಟಿ ಮುಗಿಸಿಕೊಂಡು ಸುರೇಶ್ ಬಂದ. ಏನೋ ಹುಡುಗಿ ಚೆನ್ನಾಗಿ ಓದಿಲ್ಲ, ಅವಳಿಗೆ ಮನೆ ಕೆಲಸ ಅಡಿಗೆ ಕೆಲಸ ಬಿಟ್ರೆ ಇನ್ನೇನು ಗೊತ್ತಿಲ್ಲ ಅಂತ ಏನೇನೋ ಕತೆಗಳನ್ನ ಹೇಳಿದ್ದೆ. ಅದು ಅಮ್ಮ, ಅವಳಿಗೆ ಏನು ಮಾಡ್ಲಿಕ್ಕೆ ಗೊತ್ತಿಲ್ಲ ಅಂದ್ರೆ ನೀವು ಮದ್ವೆಗೆ ಒಪ್ಪೋದಿಲ್ಲ ಅಂತಾನೆ ಹಾಗೆ ಹೇಳಿದ್ದು. ಸರಿಯಾಗಿದ್ಯಾ ಕಣೋ, ಏನು ಬಾರದಿರುವ ಹುಡುಗಿನ ಕರ್ಕೊಂಬಂದು ಎಲ್ಲ ಗೊತ್ತು ಅಂತ ನಮ್ನೆಲ್ಲ ಒಪ್ಪಿಸ್ಬಿಟ್ಟೆ. ಇವಾಗ ನನ್ನ ಹೊಸ ಸೊಸೆಗೆ ನಾನು ಶ್ರೀಶಾ ಇಬ್ರು ಸೇರ್ಕೊಂಡು ಎಲ್ಲ ಅಡಿಗೆನ ಹೇಳ್ಕೊಡ್ತೀವಿ ಕಣೋ. ಮಾತು ಕೇಳಿ ಸುಪ್ರಿಯಾ ಮತ್ತು ಶ್ರೀಶಾ ನಗ್ತಾ ಇದ್ರು.